ಸಂಜು ಸರ್ ಹೇಳ್ತಾ ಇದ್ರು ಅಂದರೆ ಇತ್ತೀಚೆಗೆ ಅವ್ರ ಜೊತೆ ಮಾತನಾಡಿದ್ರಿ ಅಂತ, ಬಟ್ ಅವ್ರದ್ದೊಂದು ಇದೆಯಲ್ಲ ಅಂದರೆ ಎಷ್ಟೋ ಜನ ಕೋಪ ತಾಪ ಅಷ್ಟಕ್ಕಷ್ಟೇ ಸೀಮಿತ ಆಗಿರೋದು, ನಂತರದಲ್ಲಿ ಅವರೇ ಮಾತಾಡ್ಸೋದು. ಮಾತಾಡ್ಸೋದು ಯಾವುದೇ ಇದ್ರೂ ಸಹಿತ ನಮ್ಮ ಅವರ ಒಡನಾಟ ಯಾವತ್ತೂ ನಿಂತಿಲ್ಲ, ಯಾವತ್ತೂ ನಿಂತಿಲ್ಲ. ಅದು ಎಲ್ಲದಕ್ಕಿಂತ ಹೇಳಬೇಕು ಅಂತಂದರೆ ಪ್ರತಿಯೊಬ್ಬರಿಗೂ ಒಂಥರ ಹುರಿದುಂಬಿಸ್ತಾ ಇದ್ರು, ಆ ಶಕ್ತಿ ಇತ್ತು ಅವರಲ್ಲಿ. ಎಲ್ಲ ಅವರು ಒಂದು ಮೇಯರ್ ಉತ್ತರಣ ಆದಮೇಲೆ ರಾಜ್ಕುಮಾರ್ ಅವ್ರು ಸ್ವಲ್ಪ ಲೇಟ್ ಆಯಿತು ಅನ್ನೋದು ಕಾರಣಕ್ಕೆ ಆ ಟೈಮಲ್ಲಿ ಒಂದು ಇಂಗ್ಲೀಷ್ ಪಿಕ್ಚರ್ ನೋಡಿ, ಕುಳ್ಳ ಏಜೆಂಟ್ 000. ಆವಾಗ ಕಿಶೋರ್ ಕುಮಾರ್ ಕೈಯಲ್ಲಿ ಹಾಡು ಹೇಳ್ತಿದ್ರು ಫಸ್ಟ್ ಟೈಮ್. ಅವ್ರು ಏನು ಮಾಡಬೇಕಾದ್ರೂ ಒಂದು ಹೊಸದೇನ ಮಾಡಬೇಕು. ಮೇಯರ್ ಮುತ್ತಣ್ಣ ಟೈಮಲ್ಲಿ ಎಲ್ಲದಕ್ಕಿಂತ ಒಂದು ವಿಶೇಷತೆ ಏನು ಅಂದರೆ, ಮೇಯರ್ ಆಗ್ತಾರೆ ಅಣ್ಣ ಅವರು ಬಂದು ಬೆಂಗಳೂರು ಮೇಯರ್ ಆದ ತಕ್ಷಣ ಆನೆ ಮೇಲೆ ಮೆರವಣಿಗೆ ಮಾಡಬೇಕು ಅಂತ. ಅವ್ರು ಬೇಡ ಅಂತ ಎಲ್ಲರೂ, ಕೆಲವರೆಲ್ಲ ಅಪೋಸಿಟ್ಟು. ಯಾಕಂದರೆ ಮೈಸೂರಲ್ಲಿ ಮಹಾರಾಜರು ಬಿಟ್ಟು ಬೇರೆ ಯಾರು ಆನೆ ಮೇಲೆ ಮೆರವಣಿಗೆ ಮಾಡ್ತಿರಲಿಲ್ಲ. ದ್ವಾರಕೀಶ್ ಹಠ ಮಾಡಿ ಮೇಯರ್ ಮುತ್ತಣ್ಣಲ್ಲಿ ಆನೆ ಮೇಲೆ ಮೆರವಣಿಗೆ ಮಾಡಿದ್ರು. ಅಂದರೆ ಮೈಸೂರಲ್ಲೇ ಮಾಡ್ತಾರೆ ಅದನ್ನು ಶೂಟಿಂಗ್ನ. ಅದು ಅಂದರೆ ಆ ಥರ ಒಂದು ಮಾಡಿದ್ರು. ಆನೆ ಮೇಲೆ ಕೂರಿಸಿ ಮೆರವಣಿಗೆ ಮಾಡ್ತಾರೆ. ಕೊನೆಗೆ ಕ್ಲೈಮ್ಯಾಕ್ಸಲ್ಲಿ ಅವ್ರು ಮೇಯರ್ ಆದಮೇಲೆ ಆ ಹಳ್ಳಿಯಿಂದ ಓಡಿ ಬಂದಿರ್ತಾರೆ, ಅವರೆಲ್ಲ ಬಂದ್ಬಿಟ್ಟು ಅವ್ರು ನಮ್ಮ ಆನೆ ಮೇಲೆ ಕೂರಿಸಿ ಮೆರವಣಿಗೆ ಮಾಡ್ತಾರೆ. ಆ ಥರ ಒಂದು ಸಾಹಸಗಳನ್ನ ಮಾಡ್ತಿದ್ದಂಥ ವ್ಯಕ್ತಿ. ಆಫ್ರಿಕಾಗೆ ನಾವು ಹೋಗಿದ್ದು 120 ಜನ ಹೋಗಿದ್ದು ನಾವು ಆಫ್ರಿಕಾಗೆ. ಅಲ್ಲಿಂದ ಮುಗಿಸ್ಕೊಂಬಂದು ಅಲ್ಲೇನು ಮತ್ತು ಅಲ್ಲಿಂದ ತಲ್ಕೋಣ ಫಾರೆಸ್ಟಲ್ಲಿ ಬಂದು ಮಾಡಿದ್ದು ಆಫ್ರಿಕಾದಲ್ಲಿ ಸೀರಾ. ಆವಾಗ ನಮ್ಮ ದ್ವಾರಕೀಶ್ವರ ಜೊತೆಗೆ ರಾಮಚಂದ್ರ ಅಂತ ಒಬ್ಬರಿದ್ದರು, ಎಸ್ ರಾಮಚಂದ್ರ ಅಂತ. ಅವರು ಸಿಕ್ಕಾಪಟ್ಟೆ ಬೆಳ್ಳಿನ ಭಾಗೀಚನಾಗೆ ಅವರು ಮೇಯ್ನ್ ಇದು ಸಪೋರ್ಟಿವ್ ಆಗಿದ್ದರು, ಎಲ್ಲ ಇದ್ದರು. ಲಂಡನ್ನಲ್ಲಿ ರೆಕಾರ್ಡಿಂಗ್ ಮಾಡಿದ್ದು. ಲಂಡನ್ನಲ್ಲಿ ರೆಕಾರ್ಡಿಂಗ್ ಮಾಡ್ಕೊಂಬಂದು ಇಲ್ಲಿ ಇದು ಶೂಟಿಂಗ್ ಮಾಡಿ ಒಂದು ಅಚೀವ್ಮೆಂಟ್ ಮಾಡೋದ್ರಲ್ಲಿ ಎತ್ತಿದ ಕೈ ಅಂತಲೇ. ದುಡ್ಡು ಬರುತ್ತೆ ಹೋಗುತ್ತೆ, ಯಾರು ದುಡ್ಡು ತೊಗೊಂಬರಲ್ಲ. ನಾವು ಹೋಗ್ತಾ ಯಾರು ಏನು ತೊಗೊಂಡೋಗಲ್ಲ. ಈ ಕೋಪ ಮನಸ್ತಾಪದಲ್ಲಿ ಹೇಗಿರ್ತಾ ಇತ್ತು ಸರ್? ಯಾಕಂದ್ರೆ ಒಂದಷ್ಟು ಜನ ಗೆಳೆಯರ ಜೊತೆ ಅಷ್ಟೇ ಒಂದು ಅವರಲ್ಲಿ ಇದ್ದಿದ್ದು ಒಳ್ಳೆ ಗುಣ ಏನು ಅಂದರೆ, ಯಾರೇ ಕೋಪ ಇದ್ದರೂ ಸಹಿತ ತಕ್ಷಣ ಹೋಗಿ ಅವರೇ ಮಾತಾಡ್ಬಿಡೋರು. ಏನೋ ಬಿಡ ನೋಡ ಬಿಡ. ನನಗೆ ಎಷ್ಟೋ ಸತಿ ಮುಖಾಮುಖಿ ಏನೋ ಬಂದಾಗ ಬಿಡ ಅಂದರೆ ಅದೊಂದು ಇದು ನಮಗೆ. ನಾವು ಅವರು ಅವರ ಒಡನಾಟ ಹೆಂಗೆ ಅಂತಂದರೆ, ನಾವು ಸುತ್ತದೇ ಇರೋ ಜಾಗಗಳಿಲ್ಲ, ನಾವು ಹೋಗದೇ ಇರೋ ಜಾಗಗಳಿಲ್ಲ. ನಾವು ಅವರು ಅಷ್ಟು ಅವ್ರ ಜೊತೆ ಅವ್ರ ಹತ್ರ ಕೆಲಸ ಮಾಡೋದು ಅಂತಲೇ ಹೇಳ್ಬೋದು. ನಾನು ಕೆಲಸ ಕಲ್ತಿದ್ದು ಅವ್ರ ಹತ್ರ. ನಾನು ನಿರ್ಮಾಪಕ ಆಗೋದು ಕಾರಣವೂ ಅವರೇನೆ. ನಾನು ಒಂದು ಪಿಕ್ಚರ್ ಮಾಡಬೇಕು ಇನ್ನೂ ಆಸೆ ಹುಟ್ಕೊಂಡಿದ್ದು ಅವರಿಂದಲೇ. ನನಗೆ ಸಿನಿಮಾಗಳು ಮಾಡೋದು ಎಲ್ಲ ಮಾಡಿದ್ವು, ಬಟ್ ಅದೊಂದು ದೊಡ್ಡ ಸ್ಫೂರ್ತಿ ಅಂತ ಹೇಳ್ಬೋದು. ಅಷ್ಟು ಹೇಳಿ ಸರ್. ಇದಿಷ್ಟು ಸೂರಪ್ಪ ಬಾಬು ಮತ್ತು ಸಂಜೀವ್ ಅವರ ಮಾತು. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ಲೋಕಸ್ ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.